ಸಾವಿರ ವರ್ಷಗಳವರೆಗೆ ಉನ್ನತಿಯಿಂದ ಮೆರೆದು ಶೀಘ್ರ ಅವನತಿ ಹೊಂದಿ ಕಾಡಿನಲ್ಲಿ ಕಳೆದು ಹೋದ ದೇವಾಲಯವಿದು. ಈಶ್ವರ, ಪಾರ್ವತಿ ಮತ್ತು ಗಣೇಶನ ಆವಾಸ ಸ್ಥಾನವಾಗಿದ್ದ ದೇವಾಲಯದಲ್ಲಿ ಇಂದು ಯಾವ ಮೂರ್ತಿಯೂ ಇಲ್ಲ. ಕವಲೇಶ್ವರ ದೇವಾಲಯದ ಬಲಭಾಗದಲ್ಲಿ ಗಣೇಶನ ಗುಡಿ ಇದೆ. ಬಾಲಕೂರಿನ ಭಂಡಾರಕೇರಿಯಲ್ಲಿರುವ ಈ ದೇಗುಲದಲ್ಲಿ ಪೂಜೆ ನಿಂತು 100 ವರ್ಷಗಳಾದವು. ಆ ಬಳಿಕ ಶಿವಲಿಂಗ ಹಾಗೂ ಗಣೇಶನ ಮೂರ್ತಿಗಳನ್ನು ಬೇರೆ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಿ ಇಂದಿನವರೆಗೂ ಪೂಜಿಸಲಾಗುತ್ತಿದೆ. ದೂರದಲ್ಲಿ ಬಲಿಕಲ್ಲುಗಳು ಕೂಡ ಇದೆ. ಅಂದ್ರೆ ಸುಮಾರು ಹೊರಗಿನ ಪ್ರಾಕಾರವು ದೊಡ್ಡದಿತ್ತು, ಬಲಿ ಆಗ್ತಾ ಇತ್ತು. ರಥೋತ್ಸವ ಇತ್ತಂತೆ. ಅದು ಎಲ್ಲಿವರೆಗೆ ಅಂದ್ರೆ ಹ್ಯಾರಾಡಿವರೆಗೆ ರಥ ಎಳ್ಕೊಂಡು ಹೋಗ್ತಿದ್ರು. ಅಷ್ಟು ವಿಜೃಂಭಣೆಯಿಂದ ನಡೀತಿರುವಂತದ್ದು ಇದ್ದಿತ್ತು ಆವಾಗ. ಅಭೂತಪೂರ್ವವಾಗಿ ಮೆರೆದಿದ್ದ ಈ ದೇವಾಲಯ ಸನಾತನ ಧರ್ಮವನ್ನು ಪ್ರಸರಿಸಿ, ಬೆಳೆಸಿ, ಪೋಷಿಸಿ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶನ ನೀಡಿದೆ. ಇಂತಹ ಭಕ್ತಿ ಕೇಂದ್ರ ಈ ರೀತಿಯಲ್ಲಿ ಪಾಳು ಬಿದ್ದಿರುವುದು ದುರದೃಷ್ಟಕರ. ದೇವಾಲಯದ ಪುನರುತ್ಥಾನಕ್ಕಾಗಿ ಪ್ರಯತ್ನ ನಡೆಯುತ್ತಿದೆ. ಕವಲೇಶ್ವರನ ಸನ್ನಿಧಿ ಮತ್ತೆ ಎದ್ದು ನಿಂತು ಉನ್ನತಿ ಪಡೆಯಲಿ ಎನ್ನುವುದು ಎಲ್ಲರ ಆಶಯ.